ಹಲೋ ಎವ್ರಿವನ್, ನೋಡಿ ಸ್ನೇಹಿತರೆ, ಈ ಒಂದು ಸೆಷನಲ್ಲಿ ನಾವು RRB ಗ್ರೂಪ್ ಡಿ ಫೈನಲ್ 25 ಡೇಸ್ ಮ್ಯಾಥ್ಸ್ ಸ್ಟ್ರಾಟಜಿಯನ್ನು ನೋಡೋಣ. ಇನ್ನು ಉಳಿದಿರುವಂತಹ ದಿನಗಳಲ್ಲಿ ನಾವು ಏನ್ ಮಾಡಿದ್ರೆ ನಮ್ಮ ಒಂದು ಸ್ಕೋರು 22 ಮೇಲೆ ಪಡೆಯಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಯಾವ ಒಂದು ಟಾಪಿಕ್ಸ್ ಜಾಸ್ತಿ ಪ್ರಶ್ನೆಗಳು ಬರುತ್ತೆ, ಯಾವ ಒಂದು ಟಾಪಿಕ್ಸ್ ಇಂದ ಎಷ್ಟು ಪ್ರಶ್ನೆಗಳು ಬರುತ್ತೆ, ಯಾವ ಒಂದು ಟಾಪಿಕ್ಸ್ ಇಂದ ಕಮ್ಮಿ ಪ್ರಶ್ನೆಗಳು ಬರುತ್ತೆ, ಯಾವುದು ಜಾಸ್ತಿ ಓದಬೇಕು, ಯಾವುದು ಸ್ಕಿಪ್ ಮಾಡಬೇಕು, ಈ ತರ ಪ್ರತಿ ಒಂದು ಸಮೇತ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹೆಲ್ಪ್ಫುಲ್ ಆಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ, ಓಕೆನಾ? ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಇಲ್ಲಿ ನಾವು ನೋಡ್ಬೋದು, ಇದು 2026 ಎಕ್ಸಾಮ್ ಏನಾಯ್ತು ಅದರ ಒಂದು ಟಾಪಿಕ್ ವೈಸ್ ವೈಟೇಜ್ ಅಂದ್ರೆ ಇದು 2024 ಅಲ್ವಾ? ನೋಡಿ, ಈ ತರ ಪ್ರಶ್ನೆಗಳು ಕೇಳಿದ್ದಾರೆ. ಸೊ ಪರ್ಸೆಂಟೇಜ್ ಇಂದ 234 ಕ್ವಶನ್ಸ್, ಓಕೆನಾ? ಸೊ ರೇಷಿಯೋ ಇಂದ 202 ಕ್ವಶನ್ಸ್, ಮೆನ್ಸುರೇಷನ್ ಇಂದ 142 ಕ್ವಶನ್ಸ್, ಏಜ್ ಇಂದ 142 ಕ್ವಶನ್ಸ್, ಪ್ರಾಫಿಟ್ ಅಂಡ್ ಲಾಸ್ ಇಂದ 140, ಡಿಸ್ಕೌಂಟ್ ಇಂದ 211. ಈ ತರ ರ್ಯಾಂಡಮ್ ಆಗಿ ಸ್ವಲ್ಪ ಟಾಪಿಕ್ಸ್ ಅಲ್ಲಿ ಜಾಸ್ತಿ ಪ್ರಶ್ನೆಗಳು ಕೇಳಿದ್ದಾರೆ, ಸ್ವಲ್ಪ ಟಾಪಿಕ್ಸ್ ಇಂದ ಕಮ್ಮಿ ಪ್ರಶ್ನೆಗಳು ಕೇಳಿದ್ದಾರೆ. ಸೊ ನಮ್ಗೆ ಇದು ತುಂಬಾ ಪ್ಲಸ್ ಪಾಯಿಂಟ್. ಯಾಕೆ ಹೇಳಿ, ರೈಲ್ವೇದವರು ಜಾಸ್ತಿ PYQs ಬೇಸ್ಡ್ ಕೇಳ್ತಾರೆ. ಸೊ ಅದು ಸಮೇತ ಯಾವ ತರ ಹಿಂದಿನ ವರ್ಷ ಕೇಳಿದ್ರೋ ಅದೇ ತರ ಈ ವರ್ಷ ಸಮೇತ ಕೇಳುವಂತ ಒಂದು ಅವಕಾಶ ಜಾಸ್ತಿ ಇರುತ್ತೆ, ಓಕೆನಾ? ಸೊ ಹಾಗಾದ್ರೆ ನಾವು ಯಾವ ಟಾಪಿಕ್ಸ್ ಅನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು, ಯಾವ ಒಂದು ಟಾಪಿಕ್ಸ್ ಅನ್ನ ಸ್ಕಿಪ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ, ಓಕೆನಾ? ಸೊ ಇದು ಈ ಒಂದು ಚಾರ್ಟ್ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಜಾಯಿನ್ ಆಗಿ, ಓಕೆನಾ? ಸೊ ನೋಡಿ, 202 ಕ್ವಶನ್ಸ್ ಅಂದ್ರೆ ಎವರಿ ಶಿಫ್ಟ್ ಇಂದ 2 ಕ್ವಶನ್ಸ್ ಕೇಳ್ತಿದ್ದಾರೆ ಪರ್ಸೆಂಟೇಜ್. ಅದೇ ತರ ಮೀನ್ಸ್ ರೇಷಿಯೋ 202 ಇದನ್ನು ಸಮೇತ ಎವರಿ ಶಿಫ್ಟ್ ಇಂದ 2 ಕ್ವಶನ್ಸ್ ಕೇಳ್ತಿದ್ದಾರೆ. ಇಲ್ಲೇ 4 ಕ್ವಶನ್ಸ್ ಆಯ್ತು. ಅದೇ ತರ ಏಜು 142 ಅಂದ್ರೆ 1.41, ಪ್ರಾಫಿಟ್ ಅಂಡ್ ಲಾಸ್ 140, ಡಿಸ್ಕೌಂಟ್ 211, ಟೈಮ್ ಅಂಡ್ ಡಿಸ್ಟೆನ್ಸ್ 168. ಇಲ್ಲೇ ಆಯ್ತಲ್ಲ ನಿಮ್ಗೆ 12 to 13. ಆಮೇಲೆ ಸಿಂಪ್ಲಿಫಿಕೇಶನ್ 2 ಕ್ವಶನ್ಸ್, ಜಿಯೋಮೆಟ್ರಿ 2 ಕ್ವಶನ್ಸ್. ನೋಡಿ, ಈ ತರ ಜಾಸ್ತಿ ಕೇಳುವಂತಹ ಒಂದು ಟಾಪಿಕ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು, ಸರಿನಾ? ಸೊ ಹಾಗಾದ್ರೆ ಫಸ್ಟ್ ನಾವು ಫೋಕಸ್ ಮಾಡಬೇಕಾಗಿರೋ ಒಂದು ಟಾಪಿಕ್ಸ್ ಯಾವ್ಯಾವು ಅಂದ್ರೆ, ನೋಡಿ, ಫಸ್ಟ್ ಬಂದ್ಬಿಟ್ಟು ಪರ್ಸೆಂಟೇಜ್, ಓಕೆನಾ? ನಿಮ್ಗೆ ಪರ್ಸೆಂಟೇಜ್ ಆಗೋವರೆಗೂ ನೀವು ಯಾವುದೇ ಒಂದು ಟಾಪಿಕ್ ನೆಕ್ಸ್ಟ್ ಟಾಪಿಕ್ನ ಮುಟ್ಟಕ್ಕೆ ಹೋಗ್ಬೇಡಿ, ನನ್ನ ಒಂದು ಸಜೆಷನ್ ನನ್ನ ಕಡೆಯಿಂದ. ಅಂದ್ರೆ ಸೊ ಪರ್ಸೆಂಟೇಜ್ ರಿವಿಷನ್. ಈಗ ನೋಡಿ, ನೀವು ಹೊಸ ಟಾಪಿಕ್ಸ್ನ ಈಗ ಕಲಿಯಕ್ಕೆ ಸ್ವಲ್ಪ ಕಷ್ಟನೇ ಅಲ್ವಾ? ಸೊ ಒಂದೆರಡು ಹೊಸ ಟಾಪಿಕ್ಸ್ನ ನೀವು ಕಲಿಬಹುದು, ರೈಟ್? ಸೊ ಜಾಸ್ತಿ ಕಲಿಯಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನೀವು ಇಲ್ಲಿವರೆಗೂ ಏನು ಪ್ರಿಪರೇಷನ್ ಚೆನ್ನಾಗಿ ಮಾಡಿದ್ರು, ಯಾವ ಒಂದು ಟಾಪಿಕ್ಸ್ನ ಚೆನ್ನಾಗಿ ಓದ್ಕೊಂಡು ಬಂದಿದ್ರೋ ಅದನ್ನೇ ಸ್ಟ್ರಾಂಗ್ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ಒಂದೆರಡು ಟಾಪಿಕ್ಸ್ನ ನೀವು ನೋಡ್ಕೋಬಹುದು, ಹೊಸದು ಎಲ್ಲಾನು ಆಗಲ್ವಲ್ಲ. ಸೊ ನನ್ನ ಕಡೆಯಿಂದ ಸಜೆಷನ್ ಏನಂದ್ರೆ, ನೀವು ಪರ್ಸೆಂಟೇಜು ರಿವಿಷನ್ ಪ್ಲಸ್ PYQ ಪ್ಲಸ್ ಮಾರ್ಕ್, ಏನ್ ಹೇಳಿ, ರಿವಿಷನ್ನು ಪ್ಲಸ್ PYQ ಪ್ಲಸ್ ಮಾರ್ಕ್, ಓಕೆನಾ? ಸೊ ನಿಮ್ಮ ಒಂದು ನೋಟ್ಸ್ ಇಂದ ನೀವು ರಿವಿಷನ್ ಮಾಡ್ಕೋಬೇಕು. PYQ ಅಲ್ಲಿ ನಮ್ಮ ಒಂದು ಚಾನಲ್ ಅಲ್ಲೇ ಪ್ಲೇ ಲಿಸ್ಟ್ ಮಾಡಿದ್ವಿ, ಗ್ರೂಪ್ ಡಿದು 19 ವಿಡಿಯೋಸ್ ಆಗಿದೆ. ಇನ್ನ 20 ಒಳಗಡೆ ಎಲ್ಲಾ ಟಾಪಿಕ್ಸ್ ಸಮೇತ ಮುಗಿಸ್ತೇವೆ. ನೀವು ಅಲ್ಲಿಂದ ಬೇಕಿದ್ರೆ ರಿವಿಷನ್ ಮಾಡ್ಕೋಬಹುದು. ಅಂಡ್ ಟಾಪಿಕ್ ವೈಸ್ ಏನ್ ಮಾಡ್ಬೇಕು, ನಾವು ಸೆಕ್ಷನಲ್ ಮಾರ್ಕ್ ಕೊಡ್ಬೇಕು, ಟಾಪಿಕ್ ವೈಸ್ ಮಾರ್ಕ್ ಕೊಡ್ಬೇಕು. ಆಗ ಸೊ ಟೈಮ್ನ ನೀವು ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅಂಡ್ ಯಾವ ಕ್ವಶನ್ಸ್ಗೆ ಹೆಂಗೆ ನಾವು ಅಟೆಂಪ್ಟ್ ಮಾಡ್ಬೋದು, ಪ್ರತಿಯೊಂದು ಸಮೇತ ನಿಮಗೆ ಗೊತ್ತಾಗ್ಬಿಡುತ್ತೆ. ಕ್ಲಿಯರ್? ಸೊ ಓನ್ಲಿ ನಾವು ಡೈರೆಕ್ಟ್ ಟು ಡೈರೆಕ್ಟ್ ಮಾಡಬಾರ್ದು ಕ್ವಶನ್ಸ್ ಅನ್ನ. ಯೂನಿಟ್ ಡಿಜಿಟ್ ಆಗಲಿ, ಡಿಜಿಟಲ್ ಸಮ್ ಆಗಲಿ, ಪ್ರತಿಯೊಂದನ್ನು ಸಮೇತ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವಾ, ಅದೇ ತರ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಹಂಗೆ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿಲ್ಲ, ಓನ್ಲಿ ನಮ್ದು ಕೇಳಿದ್ರೆ ಅನ್ಕೊಳ್ಳಿ, ನಿಮ್ಗೆ ಬರಲ್ಲ ಅಲ್ಲಿ. ಹಾಗಾಗಿ ಓಕೆನಾ? ಸೊ ನೆಕ್ಸ್ಟು ಡಿಸ್ಕೌಂಟ್. ಪರ್ಸೆಂಟೇಜ್ ಆದ್ಮೇಲೆ ಪರ್ಸೆಂಟೇಜ್ ಕಂಪ್ಲೀಟ್ ಆಗೋವರೆಗೂ ನೀವು ಯಾವುದೋ ಒಂದು ಟಾಪಿಕ್ ಮುಟ್ಬೇಡಿ. ಆದ್ಮೇಲೆ ಡಿಸ್ಕೌಂಟ್, ಅದಾದ್ಮೇಲೆ ರೇಷಿಯೋ, ಪ್ರಪೋರ್ಷನ್. ಸೊ ನೀವು PYQs ನಮ್ಮ ಒಂದು ಚಾನಲ್ ನಿಂದ ಮಾಡ್ಕೊಂಡು ಹೋದ್ರೂ ಸಮೇತ ಮೋರ್ ದ್ಯಾನ್ ಏನಫ್, ಅಷ್ಟು ಕ್ವಶನ್ಸ್ ಅನ್ನು ನಾವು ಮಾಡಿಸಿದ್ವಿ. ಕ್ಲಿಯರ್? ಬೇರೆ ಟೀಚರ್ಸು ಈಗ ನಿಮ್ಗೆ ನೋಡಿ ಈಗೀಗ ಮಾಡಿಸ್ತಿದ್ದಾರೆ ಗ್ರೂಪ್ ಡಿ ಅಂತ ಹೇಳ್ಬಿಟ್ಟು. ನಾವು 35 ಡೇಸ್ ಬ್ಯಾಕ್ ಇಂದ ನಾವು ಕ್ಲಾಸಸ್ ಅನ್ನು ಮಾಡ್ತಾ ಇದ್ವಿ. ದಯವಿಟ್ಟು ಅದನ್ನ ನೋಡಿ ಒಂದ್ಸಲ, ಓಕೆನಾ?
ಸೊ ಮೆನ್ಸುರೇಷನ್ 141 ಮೆನ್ಸುರೇಷನ್ ಇನ್ನೂ ಮಾಡಿಲ್ಲ, ರೈಟ್. ಪ್ರಾಫಿಟ್ ಆ್ಯಂಡ್ ಲಾಸ್ 2 ಕ್ಲಾಸಸ್ ಆಗಿದೆ, ಏಜಸ್ ಆಗಿದೆ, ಆವರೇಜ್ ಆಗಿದೆ. ಇವೆಲ್ಲ ನಿಮ್ಗೆ ಒಂದು ವೇಳೆ ರಿವಿಷನ್ ಬೇಕಂದ್ರೆ ನಮ್ಮ ವಿಡಿಯೋಸನ್ನು ನೋಡ್ಬೋದು, ಓಕೆನಾ. ಅದೇ ಥರ ಪರ್ಸೆಂಟೇಜ್ ಆದಮೇಲೆ ಡಿಸ್ಕೌಂಟ್ ಆಗೋವರೆಗೂ ಸಮೇತ ಬೇರೆ ಟಾಪಿಕ್ ಹೋಗ್ಬೇಡಿ. ಡಿಸ್ಕೌಂಟ್ ಆದಮೇಲೆ ರೇಷೋ ಯಾವ ಥರ, ಒಂದು ರಿವಿಷನ್ನು, ಒಂದು ಪ್ಲಸ್ PYQ ಪ್ಲಸ್ ಮಾರ್ಕ್, ಈ 3 ಮಾಡಬೇಕು, ಆಗ ಸ್ಕೋರ್ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಕ್ಲಿಯರ್. ಸೊ ಆಮೇಲೆ ಮೆನ್ಸುರೇಷನ್ ಯಾವುದೇ ಒಂದು ಟಾಪಿಕ್ ಕೇಳಿದ್ರೆ ಸಮೇತ ನೀವು ಮಾಡಬೇಕು. ಕ್ಲಿಯರ್. ಆ ಥರ ನೀವು ರೆಡಿ ಆಗ್ತೀರಾ, ಮಾಡೇ ಮಾಡ್ತೀರಾ ಡೆಫಿನೆಟ್ಲಿ. ಈ ನಾನು ಹೇಳಿದ್ದ ಪ್ರಕಾರ ನೀವು ಫಾಲೋ ಆದರೆ ಮಾಡೇ ಮಾಡ್ತೀರಾ, ಆ 3 ಮಾಡಬೇಕು. ಅದೇ ಥರ ಮೆನ್ಸುರೇಷನ್ನು ಎಲ್ಲ ಫಾರ್ಮುಲಾಸ್ ಸಮೇತ ಒಂದು ಶೀಟಲ್ಲಿ ಬರ್ಕೊಳ್ಳಿ. ಸೊ ಡೈಲಿ ಒಂದು 2 ಮಿನಿಟ್ಸ್ ಟು 3 ಮಿನಿಟ್ಸ್ ನೋಡಿ, 2D 3D 5 ಮಿನಿಟ್ಸ್ ನೋಡಿದ್ರೆ ಇನ್ನೂ ಒಂದು ತುಂಬ ಹೆಲ್ಪ್ಫುಲ್ ಆಗುತ್ತೆ, ಇನ್ನೂ ಜಾಸ್ತಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಕ್ಲಿಯರಾ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಆದಮೇಲೆ ಏಜಸ್ಸು ಒಂದು ಇಲ್ಲಿ ನೋಡಿ, ಏಜಸ್ಸು ಅದಾದಮೇಲೆ ಆವ್ರೇಜ್. ಇಷ್ಟು ಕೋರ್ ಟಾಪಿಕ್ಸು ಜಸ್ಟ್ ವೆರಿ 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 ಇಂಪಾರ್ಟೆಂಟ್. ಇಲ್ಲಿಂದ ನಿಮಗೆ 12 ಕ್ವಶನ್ಸ್ ಡೆಫಿನೆಟ್ಲಿ ಬರುತ್ತೆ. ಇದಕ್ಕೆ ನೀವು ಏನು ಮಾಡಬೇಕು, ಸಿಂಪ್ಲಿಫಿಕೇಶನನ್ನು ಸೇರಿಸ್ಕೊಳ್ಳಿ. ಸಿಂಪ್ಲಿಫಿಕೇಶನ್ ಜಾಸ್ತಿ ಕೇಳ್ತಾರೆ, ಓಕೆನಾ. ಸಿಂಪ್ಲಿಫಿಕೇಶನ್ ಇದಕ್ಕೆ ಹಾಕೊಳ್ಳಿ. ನೀವು ಏನು ಮಾಡಬೇಕು, 1 ವೀಕ್ ಒಳಗಡೆ ನೀವು ಇವೆಲ್ಲ ಮುಗಿಸ್ಬೇಕು. ಇದು ಚಾಲೆಂಜು. ಕ್ಲಿಯರ್. 1 ವೀಕ್ ಒಳಗಡೆ ನೀವು ಮುಗಿದ್ರೆ ಇನ್ನು ಉಳಿದಿರುವಂಥ ಟಾಪಿಕ್ಸ್ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಕ್ಲಿಯರ್. ಅದೇ ಥರ ಜಿಯೋಮೆಟ್ರಿ ನೆಕ್ಸ್ಟು, ಅದಾದಮೇಲೆ ಸಿಂಪ್ಲಿಫಿಕೇಶನ್ ಈ ಕಡೆ ಹಾಕೊಳ್ಳಿ, ಓಕೆನಾ. ಸೊ ಪೈಪ್ ಆ್ಯಂಡ್ ಸಿಸ್ಟಮು, ಆಮೇಲೆ ನಂಬರ್ ಸಿಸ್ಟಮು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಟೈಮ್ ಆ್ಯಂಡ್ ವರ್ಕು, LCM ಆ್ಯಂಡ್ HCF ಇಷ್ಟು ಮಾಡ್ಕೊಂಡು ಹೋಗಲೇಬೇಕು. ಜಾಸ್ತಿ ಹಾರ್ಡಾಗಿ ಮಾಡ್ಕೊಂಡು ಹೋಗ್ಬೇಕು, ಎಲ್ಲಿಂದ ಸಮೇತ ಕೇಳ್ಬೋದು ಪ್ರಶ್ನೆಗಳು, ಓಕೆನಾ. ಅದಾದಮೇಲೆ ಆಪ್ಷನಲ್ ನೋಡಿ, ಇವೆಲ್ಲ ಟಾಪಿಕ್ಸ್ ಆದಮೇಲೆ ಇನ್ನೊಂದು ಏನು ಮಾಡಬೇಕಂದ್ರೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ನೋಡಿ. ಸಿಂಪಲ್ ಇಂಟ್ರೆಸ್ಟ್ ಆದರೂ ಕೇಳ್ತಾರೆ, ಕಾಂಪೌಂಡ್ ಇಂಟ್ರೆಸ್ಟ್ ಆದ್ರೂ ಕೇಳ್ತಾರೆ ಒಂದು ಪ್ರಶ್ನೆ, ಓಕೆನಾ. ಅದೇ ಥರ ಟ್ರಿಗ್ನೋಮೆಟ್ರಿ, ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಎರಡರಲ್ಲೊಂದು ಫಿಕ್ಸ್. ಕ್ಲಿಯರ್. ಓಕೆ. ಅದೇ ಥರ ಸ್ಟ್ಯಾಟಿಸ್ಟಿಕ್ಸ್ ಸಮೇತ ಫಿಕ್ಸ್. ಕ್ಲಿಯರ್. ಇಲ್ಲಿ ನೋಡಿ, ಫಸ್ಟ್ ಹಂಗಾದ್ರೆ ಫಸ್ಟ್ ಇಯರಲ್ಲಿ ನಾವು ಏನು ಮಾಡಬೇಕು, ಒಂದು ಪರ್ಸೆಂಟೇಜು, ಡಿಸ್ಕೌಂಟು, ರೇಷೋ ಆ್ಯಂಡ್ ಸಿಂಪ್ಲಿಫಿಕೇಶನ್ 4 ಕೋರ್, ಇವನ್ನ ಬಿಡಲೇಬೇಡಿ ದಯವಿಟ್ಟು. ಇದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಕ್ಲಿಯರಾ. ನೆಕ್ಸ್ಟ್ ಇಷ್ಟು 5 ಟಾಪಿಕ್ಸು. ಕ್ಲಿಯರ್. ಸೊ ಪರ್ಸೆಂಟೇಜಿಂದ ಇವೆಲ್ಲನೂ ಮುಗಿದ್ಬಿಡುತ್ತೆ. ಒಂದು ಪರ್ಸೆಂಟೇಜ್ ನೀವು ಕಲ್ತಿದ್ರಂದ್ರೆ ಇವೆಲ್ಲನೂ ಈಸಿನೇ, ಓಕೆನಾ. ಅದಾದಮೇಲೆ ಜಿಯೋಮೆಟ್ರಿ, ಟೈಮ್ ಸ್ಪೀಡ್ ಡಿಸ್ಟೆನ್ಸು, ಸಿಂಪ್ಲಿಫಿಕೇಶನ್, ಮೆನ್ಸುರೇಷನ್, ಏಜಸ್ಸು, ಟೈಮ್ ಆ್ಯಂಡ್ ವರ್ಕು, ಆಲ್ಜಿಬ್ರಾ. ಕೊನೆಯಲ್ಲಿ ನಾವು ಏನು ಮಾಡಬೇಕು ಗೊತ್ತಾ, ರಿವಿಷನ್ ಅಂದರೆ ಕಂಪ್ಲೀಟ್ ಮಾಡೋವರೆಗೂ ಬೇರೆ ಟಾಪಿಕ್ನ ಮುಟ್ಬಾರ್ದು, ಇಷ್ಟೇ ಫಾಲೋ ಆಗಿ. ಜಿಯೋಮೆಟ್ರಿ ಕಂಪ್ಲೀಟ್ ಮಾಡಿ, PYQ ಮಾಡಿ, ಮಾರ್ಕ್ ಮಾಡಿ, ಆಮೇಲೆ ಬೇರೆ ಟಾಪಿಕ್ ಹೋಗ್ಬಿಡಿ. ಕ್ಲಿಯರ್. ಸೊ ಮೆನ್ಸುರೇಷನ್, ಜಿಯೋಮೆಟ್ರಿದು ಫಾರ್ಮುಲಾಸ್ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ, ಓಕೆನಾ. ಅದ್ರ ಬಗ್ಗೆ ಕ್ಲಿಯರ್. ನೆಕ್ಸ್ಟು ಇದಾದಮೇಲೆ ನೋಡಿ, ಥರ್ಡ್ ಬಂದ್ಬಿಟ್ಟು ಬೇಕಿದ್ರೆ ಇದನ್ನ ಡೈಲಿ 15 ಆರ್ 20 ಕ್ವಶನ್ಸ್ ಆರ್ 15 ಕ್ವಶನ್ಸ್ ಮಾಡಿ. ಅಲ್ಲಿ ನೀವು ಕೋರ್ ಟಾಪಿಕ್ನ ಏನು ಮಾಡ್ತಿರ್ತೀರ, ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ ಪರ್ಸೆಂಟೇಜ್, ಅದನ್ನ ಏನು ಮಾಡ್ತಿರ್ತೀರ ಅದನ್ನ ಮಾಡ್ತಾ 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 ಇದು ಒಂದು 10 ಪ್ರಶ್ನೆ ಮಾಡಿ. ಈ ಒಂದು ಚಿಕ್ಕ ಟಾಪಿಕ್ಸ್ ಏನಿದೆ, ಆವರೇಜು, ಪೈಪ್ ಆ್ಯಂಡ್ ಸಿಸ್ಟಮ್, ನಂಬರ್ ಸಿಸ್ಟಮು, ಸ್ಟ್ಯಾಟಿಸ್ಟಿಕ್ಸ್ ಮತ್ತು LCM ಆ್ಯಂಡ್ HCF ಮಿನಿಮಮ್ ಅಂದ್ರೆ ಸಮೇತ 2 to 3 ಅವರ್ಸಲ್ಲಿ ನಿಮಗೆ ಮುಗಿದ್ಬಿಡುತ್ತೆ. ಆ ಥರ ನೀವು ಮಾಡ್ಕೋಬೇಕು. ಕ್ಲಿಯರ್. ಆಮೇಲೆ ಯಾವ ಟಾಪಿಕ್ಸ್ ನಾವು ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ಸರ್ ಅಲ್ವಾ, ಸ್ಕಿಪ್ ಮಾಡಿದ್ರು ಸಮೇತ ನಾವು 20+ ಸ್ಕೋರ್ ಮಾಡ್ಬೋದಾ, ಈಸಿಯಾಗಿ ಮಾಡ್ಬೋದು. ಮಿಕ್ಸರ್ ಅಂಡ್ ಅಲಿಗೇಷನ್ ಕೇಳ್ತಾರೆ ಇಲ್ಲಾಂದ್ರೆ ಇಲ್ಲ, ರೇಸು ಕೇಳ್ತಾರೆ ಇಲ್ಲಾಂದ್ರೆ ಇಲ್ಲ, ಕೋಆರ್ಡಿನೇಟ್ ಜಿಯೋಮೆಟ್ರಿ ಒಂದ್ಸಲ ಕೇಳ್ತಾರೆ ಇನ್ನೊಂದ್ಸಲ ಇಲ್ಲ, ಡಾಟಾ ಇಂಟರ್ಪ್ರಿಟೇಷನ್ ಬಿಟ್ಬಿಡಿ, ಪೂರ್ತಿ ಬಿಟ್ಟೇ ಬಿಡಿ, ಕೇಳಲ್ಲ, ಓಕೆನಾ. ಕ್ಲಿಯರ್. ಸೊ ನೋಡಿ, ಜಾಸ್ತಿ ಏನು ಗೊತ್ತಾ, ನೀವು ಜಾಸ್ತಿ ಕ್ವಶನ್ಸ್ ಅನ್ನು ಮಾಡಬೇಡಿ. ಒಂದು ಮಾಡೆಲಿಂದ ಅಂದ್ರೆ ಒಂದು ಟೈಪಿಂದ 2 to 3 ಕ್ವಶನ್ಸ್ ಮಾಡ್ಕೊಂಡು ಹೋಗ್ಬೇಕು, ಇಷ್ಟೇ. ರಿವಿಷನ್ ಅಂದ್ರೆ ಅಷ್ಟೇ. ನೀವು ಆ ಮಾಡೆಲ್ನ ರಿವಿಷನ್ ಮಾಡ್ಬೇಕಂದ್ರೆ ಆ ಟೈಪ್ನ ರಿವಿಷನ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ಲು ನೋಡಿ, ಪಾಪ್ಯುಲೇಷನ್ ಜಾಸ್ತಿ ಮಾಡೋ ಅವಶ್ಯಕತೆ ಸಾಕು, 4 to 5 ಕ್ವಶನ್. ಈ ಥರ LCM HCF ನೋಡಿ, ಓಕೆನಾ. ಸೊ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು LCM ಇಂಟು HCF, ಇದೊಂದು 5 ಪ್ರಶ್ನೆ. ಆಲ್ಜಿಬ್ರಾ x + 1/x ಇವೊಂದು 5 ಪ್ರಶ್ನೆಗಳು. ಕ್ವಾಡ್ರಾಟಿಕ್ ಈಕ್ವೇಷನ್ ಇವೊಂದು 5 ಪ್ರಶ್ನೆಗಳು. ಈ ಥರ ರಿವಿಷನ್ ಅವಾಗ ಚೆನ್ನಾಗಾಗುತ್ತೆ ಕಣ್ರಿ. ನಾವು ಎಲ್ಲ ಮಾಡ್ಕೊಳಕ್ಕಾಗಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅಲ್ವಾ. ಲಾಸ್ಟ್ ಮೂಮೆಂಟಲ್ಲಿ ನೀವು ಏನು ಮಾಡಬೇಕು, ಜಾಸ್ತಿ ಮಾರ್ಕ್ಸನ್ನು ಕೊಡಬೇಕು. ನಾವು ಮಾರ್ಕ್ಸ್ ಎಷ್ಟು ಕೊಟ್ಟರೆ ಅಷ್ಟು ಇಂಪ್ರೂವ್ ಆಗ್ತೀವಿ. ಅನಾಲಿಸಿಸ್ ಚೆನ್ನಾಗಿ ಮಾಡಬೇಕು, ಅದನ್ನು ನಿಮ್ಗೆ ಹೇಳ್ತೀನಿ. ಏನು ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ, ಏನು ಮಾಡಬೇಕು ಅನ್ನೋದನ್ನ ಸಮೇತ ಹೇಳ್ತೀನಿ, ಕೊನೆವರೆಗೂ ನೋಡಿ, ಓಕೆನಾ. ಇಷ್ಟು ಓಕೆನಾ.
ನಾನು ಏನು ಹೇಳಲ್ಲ. ಸಿಂಪಲಾಗಿ ಒಂದೇ ಲೈನಲ್ಲಿ ಹೇಳ್ಬಿಡ್ತೀನಿ. ನೀವು ಒಂದು ಟಾಪಿಕ್ ತಗೊಂಡ್ರೆ, ಆ ಟಾಪಿಕ್‌ನ ರಿವಿಷನ್ನು ಪ್ಲಸ್ PYQ ಪ್ಲಸ್ ಮಾಕು ಇದು ಕೊಡೋವರೆಗೂ ನೆಕ್ಸ್ಟ್ ಟಾಪಿಕ್‌ಗೆ ಹೋಗಬೇಡಿ. ಹೋಗ್ಬೇಕು ಅನ್ಸಿದ್ರೆ ಯಾವುದಾದ್ರೂ ಈಸಿ ಟಾಪಿಕ್ ಇರುತ್ತಲ್ವಾ? ಅದನ್ನ ಮುಗಿಸ್ಕೊಳ್ಳಿ. ಒಂದು 5 ಕ್ವೆಷನ್ 10 ಕ್ವೆಷನ್ ಮಾಡ್ತಾ ಇರಿ. ಓಕೆನಾ? ಆ ಥರ ಮಾಡಿ ದಯವಿಟ್ಟು ಓಕೆನಾ? ನಿಮ್ಮ ಒಂದು ಸ್ಕೋರ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಕ್ಲಿಯರ್? ಸೊ ಹೈಟ್ ಆ್ಯಂಡ್ ಡಿಸ್ಟೆನ್ಸು, ಟ್ರಿಗ್ನೋಮೆಟ್ರಿಯಲ್ಲಿ ಒಂದು ಕ್ವೆಷನ್ನು ಸ್ಕಿಪ್ ಮಾಡಬೇಡಿ. ಮೆನ್ಸುರೇಷನ್ ಫಿಕ್ಸು ಸ್ಕಿಪ್ ಮಾಡಬೇಡಿ. ಜಿಯೋಮೆಟ್ರಿ ಫಿಕ್ಸು ಸ್ಕಿಪ್ ಮಾಡಬೇಡಿ. ಸ್ಟ್ಯಾಟಿಸ್ಟಿಕ್ಸ್ ಫಿಕ್ಸು ಸ್ಕಿಪ್ ಮಾಡಬೇಡಿ. ಕ್ಲಿಯರ್? ನೀವು ಡಾಟಾ ಇಂಟರ್ಪ್ರಿಟೇಷನ್ ಮಾಡಲೇಬೇಡಿ. ಮಿಕ್ಸ್ಚರ್ ಆ್ಯಂಡ್ ಡೆಲಿಗೇಷನ್ ಮಾಡಲೇಬೇಡಿ. ರೇಸು ಒಂದ್ಸಲ ನೋಡ್ಕೊಳ್ಳಿ. ಓಕೆನಾ? ಲೀನಿಯರ್ ಈಕ್ವೇಷನ್ಸ್ ಡೆಫಿನೆಟ್ಲಿ ಕೇಳ್ತಾರೆ, ಅದೊಂದು ಸಮೇತ ಒಂದ್ಸಲ ನೋಡ್ಕೊಳ್ಳಿ. ಸೊ ಪ್ಲೇ ಲಿಸ್ಟ್ ಇದೆ, ದಯವಿಟ್ಟು ಅದನ್ನು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಎಲ್ಲ ಟಾಪಿಕ್ನ ಸಮೇತ ನಾವು ಮಾಡಿದ್ದೀವಿ. ಕ್ಲಿಯರ್? ಸೊ ಟೈಮ್ ಆ್ಯಂಡ್ ವರ್ಕ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಟೈಮ್ ಆ್ಯಂಡ್ ವರ್ಕಲ್ಲಿ ಪೈಪ್ ಆ್ಯಂಡ್ ಸಿಸ್ಟಮ್ ಕೇಳ್ಬೋದು ಅಲ್ವಾ? ಸೊ TSD ಅಲ್ಲೇ ಬೋಟ್ ಆ್ಯಂಡ್ ಸ್ಟ್ರೀಮ್ಸ್ ಕೇಳ್ಬೋದು, ಈ ಥರ. ಕ್ಲಿಯರ್? ಸೊ ಹಾಗಾಗಿ ಪರ್ಸೆಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸು, ಡಿಸ್ಕೌಂಟು, ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು, ಟೈಮು, ಸ್ಪೀಡ್, ಡಿಸ್ಟೆನ್ಸು, ಮೆನ್ಸುರೇಷನ್ನು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನು, ಸಿಂಪ್ಲಿಫಿಕೇಷನ್ನು, ನಂಬರ್ ಸಿಸ್ಟಮು, ಇಷ್ಟು ಡೈರೆಕ್ಟ್ ನಮ್ಮ ಬಾಯಲ್ಲೇ ಇರಬೇಕು. ಅಷ್ಟು ನಾವು ಪ್ರಾಕ್ಟೀಸ್ ಮಾಡಬೇಕು ಇಷ್ಟು ಟಾಪಿಕ್ಸ್. ಓಕೆನಾ? 16 ಮಾರ್ಕ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಕ್ಲಿಯರ್? ಸೊ ಏಜಸ್ಸು ಅವರೇಜಸ್ಸು ಅದು ಬೇಸಿಕ್ ಕ್ವೆಷನ್ಸ್ ಕೇಳ್ತಾರೆ, ಜಾಸ್ತಿ ಟಫ್ ಇರಲ್ಲ. ನಿಮಗೆ ಜಾಸ್ತಿ ಟಫ್ ಎಲ್ಲಿ ಅನಿಸುತ್ತೆ ಅಂದರೆ ಥರ್ಡ್ಸ್ ಆ್ಯಂಡ್ ಇಂಡಿಸಸಲ್ಲಿ ಅದು ಕ್ಯಾಲ್ಕುಲೇಟಿವ್ ಕೇಳ್ಬೋದು. ಅದೇ ಥರ ನೀವು ಮೆನ್ಸುರೇಷನ್ ನೋಡ್ಕೊಂಡು ಹೋಗಿಲ್ಲ, ಜಿಯೋಮೆಟ್ರಿ ನೋಡ್ಕೊಂಡು ಹೋಗಿಲ್ಲ ಅಂದರೆ ನಿಮಗೆ ಟಫೇ ಆಗಿಬಿಡುತ್ತೆ. ಹಾಗಾಗಿ ಮೆನ್ಸುರೇಷನ್, ಜಿಯೋಮೆಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸು ನಾನು ಅಪ್ಲೋಡ್ ಮಾಡ್ತೀನಿ ಒಂದು 3 to 4 ಡೇಸ್ ಒಳಗಡೆ. ಅಷ್ಟರೊಳಗಡೆ ನೀವೇನು ಮಾಡಬೇಕು, ಪ್ರತಿಯೊಂದನ್ನು ಸಮೇತ ರಿವಿಷನ್ ಚೆನ್ನಾಗಿ ಮಾಡಿಕೊಂಡು ಮಾರ್ಕ್ ಕೊಟ್ಬಿಡಿ, ಇಷ್ಟೇ. ಕ್ಲಿಯರ್? ಸೊ 3 ಡೇಸ್ಗೊಂದು ಕಂಪ್ಲೀಟ್ ಮಾರ್ಕ್ ಕೊಟ್ಬಿಡಿ. ಕ್ಲಿಯರಾ? ಓಕೆ. ಅದಾದಮೇಲೆ ನಾವು ಏನು ಮಾಡಬಾರ್ದು, ಇಷ್ಟೊತ್ತು ನಾವೇನು ಹೇಳಿದ್ವಿ, ಏನು ಮಾಡಿದ್ವಿ, ಏನು ಮಾಡಿದ್ರೆ ಇಂಪ್ರೂವ್ ಆಗುತ್ತೆ, ಅದೇ ಥರ ಏನು ಮಾಡಿಲ್ಲ ಅಂದ್ರೂ ಸಮೇತ ಇಂಪ್ರೂವ್ ಆಗುತ್ತೆ. ನೋಡಿ, ಫಸ್ಟ್ ಪಾಯಿಂಟು, ದಯವಿಟ್ಟು ಫೋನನ್ನು ಕಮ್ಮಿ ಯೂಸ್ ಮಾಡಿ ಈ ಟೈಮಲ್ಲಿ. ಓಕೆನಾ? ಆ್ಯಂಡ್ ಸರ್ಚ್ ಜಾಸ್ತಿ ಮಾಡಬೇಡಿ. ಸೊ 30 ಡೇಸ್ ಸ್ಟ್ರಾಟಜಿ, 25 ಡೇಸ್ ಸ್ಟ್ರಾಟಜಿ, GS ಫಾರ್ ಗ್ರೂಪ್ ಡಿ, ಮ್ಯಾಥ್ಸ್ ಫಾರ್ ಗ್ರೂಪ್ ಡಿ, ಈ ಥರ ಇಲ್ಲ. ಈ ಮೂಮೆಂಟಲ್ಲಿ ನಿಮ್ಗೆ ಹಂಗೆ ಅನಿಸುತ್ತೆ. ಸೊ ಮೈಂಡು ಒಂದೇ ಕಡೆ ಇರಲ್ಲ ದಯವಿಟ್ಟು. ಓಕೆನಾ? ಸೊ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್? ಸೊ ಇನ್ನೊಂದು ನೋಡಿ, ಒಬ್ಬರು 50% ಆಫರ್ ಕೊಟ್ಟರು ಅಂತ ಹೇಳ್ಬಿಟ್ಟು ಅವ್ರ ಕೋರ್ಸ್ ತಗೊಳ್ಳೋದು, ಇನ್ನೊಬ್ರು 99 ರುಪೀಸ್ಗೆ ಏನೋ ಒಂದು ಟಾರ್ಗೆಟ್ ಸೀರೀಸ್ ಕೊಟ್ರು ಅಂತ ಹೇಳ್ಬಿಟ್ಟು ಅವ್ರು ತಗೊಳ್ಳೋದು. ಈಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ನೀವು ಕಮೆಂಟ್ ರೂಪದಲ್ಲಿ ತಿಳಿಸ್ಬೋದು. ನೀವು ಒಂದು 6 ಮಂತ್ಸಿಂದ ಓದ್ತಾ ಇರ್ತೀರ ಅಲ್ವಾ? ನಿಮ್ಮದೇ ಒಂದು ಓನ್ ಸ್ಟ್ರಾಟಜಿ ಇರುತ್ತೆ. ನೀವು 6 ಮಂತ್ಸ್ ಓದಿ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ? ಅವ್ರಿಗೆ ಗೊತ್ತಿರುತ್ತಾ ನಿಮ್ಮ ಸ್ಟ್ರಾಟಜಿ? ಗೊತ್ತಿರಲ್ಲ ತಾನೇ? ನಾವು ಹೇಳ್ಬೋದು ಈ ಥರ ಮಾಡಿ, ಆ ಥರ ಮಾಡಿ ಅಂತ. ನಿಮ್ಮ ಯಾವತ್ತಿದ್ರೂ ಸಮೇತ ನಿಮ್ಮ ಒಂದು ಓನ್ ಸ್ಟ್ರಾಟಜಿನೇ ಹೆಲ್ಪ್ಫುಲ್. ಅರ್ಥ ಆಯ್ತಾ? ಕ್ಲಿಯರ್? ಸೊ ಕೋರ್ಸ್ ಅಷ್ಟೇ, ನೀವು ಕೋರ್ಸ್ ತಗೊಂಡ್ರೂ ಸಮೇತ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಮೊದಲಿಂದ ಏನು ಪ್ರಾಕ್ಟೀಸ್ ಮಾಡಿರ್ತೀರೋ ಅದನ್ನೇ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿ. ಕ್ಲಿಯರ್? ಈ ಥರ 50% ಕೊಟ್ಟರು, 20% ಕೊಟ್ಟರು ಅಂತ ಮಾಡಬೇಡಿ. ಯಾಕಂದರೆ ನೀವು ಕೇಳ್ತೀರಿ, ಈಗ ಇಷ್ಟು ದಿನ ನೀವು ಯಾರ ಹತ್ರ ಕೇಳ್ತಿದ್ರಿ, ಅವ್ರದ್ದು ಒಂದು ಬೇರೆ ಮೆಥಡ್ ಇರ್ಬೋದು, ಇನ್ನೊಬ್ರದ್ದು ಬೇರೆ ಮೆಥಡ್ ಇರ್ಬೋದು. ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಕಾನ್ಫಿಡೆನ್ಸ್ ಹೋಗೇ ಬಿಡುತ್ತೆ. ಅವಾಗ ಹಂಗೆ ಹಿಂಗೆ ಹಂಗೆ ಈ ಥರ ಇನ್ನೊಂದು ಯೋಚನೆ ಬರ್ತಾ ಇರುತ್ತೆ. ಓಕೆನಾ? ಸೊ ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಇನ್ನೊಂದು, ಯೂಟ್ಯೂಬಲ್ಲಿ ಸರ್ಚೇ ಮಾಡೋಕ್ಕೆ ಹೋಗ್ಬೇಡಿ. ನೀವು ಫೋನ ಇಟ್ಬಿಡಿ. ಕ್ಲಿಯರ್? ಫೋನ್ ಇಟ್ಬಿಡಿ. ನಿಮ್ಗೆ ಯಾರ್ದು ಕ್ಲಾಸಸ್ ಬೇಕು, ಅವ್ರು ಅಪ್ಲೋಡ್ ಮಾಡ್ತಾರಲ್ವ ಅವ್ರದ್ದು ಮಾತ್ರ ನೋಡಿ ಸಾಕು. ಇನ್ನು ಲ್ಯಾಪ್ಟಾಪ್ ಇದೆಯಾ, ಸೊ ಫೋನ್ನ ಕ್ಲೋಸ್ ಮಾಡಿಬಿಟ್ಟು ಲ್ಯಾಪ್ಟಾಪನ್ನು ಯೂಸ್ ಮಾಡಿ ಸಾಕು. ಸೊ ಜಾಸ್ತಿ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಬೇಡಿ. ಓಕೆನಾ? ಸೊ ಅದು ಸಮೇತ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡೋಕ್ಕೆ ಹೋಗ್ಬಿಟ್ರಿ, ದಯವಿಟ್ಟು ನಾನು ಹೇಳ್ತಿದ್ದೀನಿ. ಕ್ಲಿಯರ್? ಸರ್ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ, ಪ್ರೈವೇಟ್ ಗ್ರೂಪು 99 ರುಪೀಸು ನೋಡಿ 50% ಇದೆ ತಗೊಳ್ರಿ, ಇನ್ನೂ ಬೇಸಿಕ್ಕು ಏನು ಇನ್ನೂ ಮಾಡ್ಬೋದು, ಈ ಥರ ಮಾತೆಲ್ಲ ನಂಬೇಡಿ. ನೀವೇನು ಪ್ರಿಪ್ರೇಷನ್ ಆಗಿದ್ರೆ ಇಷ್ಟು ದಿನ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮ ಒಂದು ಮೈಂಡ್ ಸೆಟ್ನ ಕೆಡಿಸ್ಕೊಳ್ಬೇಡಿ. ಆಯಿತಾ? ಇನ್ನೊಂದು, ಹೆಲ್ತನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವಾ? ಸೊ ದಯವಿಟ್ಟು ನಿಮ್ಮ ಒಂದು ಹೆಲ್ತು
ಕರೆಕ್ಟಾಗಿ ಇಟ್ಕೊಳ್ಳಿ. ನೀವು ಚೆನ್ನಾಗಿದ್ದರೆ ಎಕ್ಸಾಮ್ ಚೆನ್ನಾಗಿ ಮಾಡ್ತೀವಿ. ಓಕೆನಾ? ಸೊ ಹಾಟ್ ವಾಟರನ್ನು ಕುಡಿತಾ ಇರಿ ಡೈಲಿ. ಕ್ಲಿಯರ್? ಸೊ ಯಾವಾಗ್ಲೂ ಸಮೇತ ಆಕ್ಟಿವ್ ಆಗಿರ್ರಿ. ಸೊ ನಿದ್ದೆ ಪರವಾಗಿಲ್ಲ. ಈ ಒಂದು ತಿಂಗಳು ನೀವು ಎಷ್ಟೇ ಅದು ನಿಮ್ಮ ಇಷ್ಟ. ನಿಮ್ಮ ಪರ್ಸನಲ್. ನಾವು ಹೇಳ್ಬೋದು 5 ಅವರ್ಸ್ ನಿದ್ದೆ ಮಾಡಿ 4 ಅವರ್ಸ್ ಇಲ್ಲ. ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಇರುತ್ತೆ ಹಂಗೆ ಮಾಡಿ. ಓಕೆನಾ? ನಿಮ್ಮ ಮನಸ್ಸು ಪೂರ್ತಿಯಿಂದ ಮಾಡಿ. ಸರ್ ಎಕ್ಸಾಮ್ ಇದೆ ಅಂತ ಓದಬೇಡಿ. ಕ್ರ್ಯಾಕ್ ಮಾಡಲೇಬೇಕು ಅನ್ನೋದು ಇಟ್ಕೊಂಡು ಓದಿ. ಡೆಫಿನೆಟ್ಲಿ ಕ್ರ್ಯಾಕ್ ಮಾಡೇ ಮಾಡ್ತೀರಾ. ಓಕೆನಾ? ಸೊ ನಮ್ಮ ಒಂದು ಸಬ್ಜೆಕ್ಟಿಂದ ನಿಮ್ಗೆ ಏನೂ ಡೌಟ್ ಬರಬಾರ್ದು. ಹಂಗೆ ನಾನು ಮಾಡಿದ್ದೀನಿ. 18 ವಿಡಿಯೋಸ್ 19 ವಿಡಿಯೋಸ್ ಆಗಿದೆ. ಇನ್ನೂ ಒಂದು 15 ವಿಡಿಯೋಸ್ ಆರ್ 12 ವಿಡಿಯೋಸ್ ಡೆಫಿನೆಟ್ಲಿ ಮಾಡೇ ಮಾಡ್ಕೊಡ್ತೀನಿ. ಓಕೆನಾ? ನೀವು ತಲೆನೇ ಕೆಡಿಸ್ಕೋಬೇಡಿ. ಈ ಸಲ ಮ್ಯಾಥ್ಸಲ್ಲಿ ಡೆಫಿನೆಟ್ಲಿ ನೀವು ಸ್ಕೋರ್ ಮಾಡೇ ಮಾಡ್ತೀರಾ. ಇದು ನನ್ನ ಒಂದು ಗ್ಯಾರಂಟಿ. ಓಕೆನಾ? ಪ್ರತಿಯೊಂದು ನಾನು ಏನು ಹೇಳಿದ್ದೀನೋ ಅದನ್ನು ನೀವು ಫಾಲೋ ಮಾಡಿದ್ರೆ ಮೊದಲನೇ ಕ್ಲಾಸಿಂದ ಡೆಫಿನೆಟ್ಲಿ ನೀವು ಸ್ಕೋರೇ ಮಾಡ್ತೀರಾ. ಸೊ ನೀವು ಎಕ್ಸಾಮ್ ಬರೆದು ಆಮೇಲೆ ದಯವಿಟ್ಟು ಒಂದು ನಮಗೆ ಮೆಸೇಜ್ ಹಾಕಿ. ಓಕೆನಾ? ಸೊ ಇಲ್ಲಿ ನಂಬರ್ ಇದೆ ಅಲ್ವಾ? ಮೆಸೇಜ್ ಹಾಕಿ. ಓಕೆನಾ? ಕ್ಲಿಯರ್? ಸೊ ಯಾಕಂದರೆ ಸೊ ನಮ್ಮದು ಗ್ರ್ಯಾಜುಯೇಟ್ ಲೆವೆಲ್ಲು ಹಂಗೆ ಆಯಿತು ರಿಸಲ್ಟು. ಅಂಡರ್ ಗ್ರ್ಯಾಜುಯೇಟಲ್ಲಿ ಒಳ್ಳೆ ಸ್ಕೋರ್ಗಳಾಯಿತು. ಸೊ ಇದನ್ನು ಸಮೇತ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಬಿಕಾಸ್ ನಾವು PYQಸ್ನ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಮಾಡಲ್ಸು ಎಲ್ಲ ಟೈಪ್ಸ್ನು ಸಮೇತ ಕವರ್ ಮಾಡಿಸಿದ್ವಿ. ನೀವು ಮಾಡಬೇಕಾಗಿರೋದೇನು ಎಷ್ಟು ರಿವಿಷನ್ ಮಾಡ್ಕೊಂಡು ಹೋಗಿ. ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ ಮಾಡೇ ಮಾಡ್ತೀರಾ. ಓಕೆನಾ? ಸೊ ಮತ್ತೆ ಇನ್ನು ಯೂಟ್ಯೂಬಲ್ಲಿ ನೋಡಬೇಡಿ 25 ದಿನ 30 ದಿನ GKಗೆ ಏನು ಮಾಡಬೇಕು, GS ಏನು ಮಾಡಬೇಕು ಇಲ್ಲ. ನೀವು ಮೊದಲಿನಿಂದ ಏನು ಪ್ರಿಪೇರ್ ಆಗ್ತಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ ಇಷ್ಟೇ. ಓಕೆನಾ? ಸೊ ಇಷ್ಟು ಈ ಒಂದು ಸೆಷನಲ್ಲಿ. ಕ್ಲಿಯರ್? ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.